ಬಿಜೆಪಿಗಂತೂ ಮುಜುಗರದ ಸನ್ನಿವೇಶ ಇದು. ಅಧಿವೇಶನ ಬೇರೆ ಇರುವಂತದ್ದು. ಯಡಿಯೂರಪ್ಪನವರಿಗೆ ಇಕ್ಕಟ್ಟಿನ ಪರಿಸ್ಥಿತಿ. ಯಾಕೆಂದ್ರೆ ಒಂದ್ ಕಡೆ ಸರ್ಕಾರ ಬರ್ಲಿಕ್ಕೆ ಕಾರಣರಾದಂತವರಲ್ಲಿ ಪ್ರಮುಖರು ಅಂದ್ರೆ ರಮೇಶ್ ಜಾರಕಿಹೊಳಿ. ಏನ್ ಮಾಡೋದೀಗ? ಇಂಥ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ಬಿಟ್ರಲ್ಲ ಅಂತ ಇಕ್ಕಟ್ಟಿನ ಪರಿಸ್ಥಿತಿ. ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರನ್ನ ಭೇಟಿ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅವರು ಬಂದು ಯಡಿಯೂರಪ್ಪನವರನ್ನ ಮೀಟ್ ಮಾಡಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿಎಂ ಅವರನ್ನ ಭೇಟಿ ಮಾಡಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಸಹೋದರನ ಸಿಡಿ ವಿಚಾರದ ಸಂಬಂಧ ಸಿಎಂ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸಿಡಿ ಬಗ್ಗೆ ಸಿಬಿಐ ತನಿಖೆಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಆಗ್ರಹಿಸಿದ್ದಾರೆ. ಸಿಬಿಐ ತನಿಖೆ ಆಗ್ಲಿ ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಈ ವಿಡಿಯೋ ಹಿಂದೆ ಪ್ರಭಾವಿ ರಾಜಕಾರಣಿಯ ಕೈವಾಡವಿದೆ. ಸಿಬಿಐ ತನಿಖೆ ಆಗ್ಬೇಕು ಅಂದ್ರೆ ಇವ್ರ ಸರ್ಕಾರದವರೇ ಒಪ್ಕೊಬೇಕು. ಅಧಿವೇಶನ ನಡೀತಾ ಇದೆಯಲ್ಲ, ಆ ಟೈಮಲ್ಲೇ ಬೇಕಿದ್ರೆ ಮಾಡಿಬಿಡ್ಬೋದು, ಸಿಬಿಐ ತನಿಖೆಗೆ ವಹಿಸ್ಬಿಡ್ಬೋದು. ಸೊ ನೋಡೋಣ, ಇವರ ಆಗ್ರಹಕ್ಕೆ ಒಪ್ತಾರ ಮುಖ್ಯಮಂತ್ರಿಗಳು? ಆ ರಾಜಕಾರಣಿ ಬಿಜೆಪಿ ಅವರಲ್ಲ ಅಂತ ಹೇಳಿದ್ದಾರೆ. ಪ್ರಭಾವಿ ರಾಜಕಾರಣಿ ಒಬ್ಬರ ಕೈವಾಡ ಇದೆ ಅಂತ ಹೇಳಿದ್ದಾರೆ. ಆದರೆ ಆ ರಾಜಕಾರಣಿ ಬಿಜೆಪಿ ಅವರಲ್ಲ, ಬೇರೆ ಪಕ್ಷದವರು. ಯಾಕೆಂದ್ರೆ ಅವ್ರ ಪಕ್ಷದವರು ಅಂತ ಹೇಳ್ಬಿಟ್ರೆ ಮತ್ತೊಂದು ಸುತ್ತಿನ ದೊಡ್ಡ ಸಂಚಲನ ಸೃಷ್ಟಿಯಾಗುತ್ತೋ. ಹೀಗಾಗಿ ಬೇರೆ ಪಕ್ಷದ ರಾಜಕಾರಣಿಯ ಕೈವಾಡ ಇದೆ ಅಂತ ಹೇಳಿದ್ದಾರೆ. ಕೆಎಂಎಫ್ ನ ಅಧ್ಯಕ್ಷರು ಹಾಗೆ ರಮೇಶ್ ಜಾರಕಿಹೊಳಿ ಅವರ ಪ್ರೀತಿಯ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅವರು. ರಮೇಶ್ ಜಾರಕಿಹೊಳಿ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಬಿಜೆಪಿಗೆ ಕರ್ಕೊಂಡು ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತವರು ಕೂಡ ಬಾಲಚಂದ್ರ ಜಾರಕಿಹೊಳಿ ಅವರು. ಮುಖ್ಯಮಂತ್ರಿ ಅವ್ರಿಗೂ ರಮೇಶ್ ಜಾರಕಿಹೊಳಿ ಭೇಟಿ ಆಗ್ತಾರೆ. ಅವರು ಬೆಂಗಳೂರಲ್ಲಿ ಇದ್ದಾರೆ, ಭೇಟಿ ಆಗ್ತಾರೆ. ಸೊ ನಿನ್ನೆ ಏನು ಸಿಡಿ ರಿಲೀಸ್ ಆಯಿತು, ಸಿಡಿ ಒಬ್ರು ಯಾರೋ ರಿಲೀಸ್ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಕೊಟ್ಟ ನಂತರ ಆ ವಿಚಾರ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾನು ಏನು ಹೇಳಕ್ಕೆ ಬಂದೆ ಇವತ್ತು. ಸೊ ಅದಂದರೆ ಇದು ತನಿಖೆ ಆಗಬೇಕು. ಯಾಕಂದರೆ ಏನು ಹೇಳ್ತಾ ಇದ್ದಾರೆ, ಇದು ಯೂಟ್ಯೂಬಲ್ಲಿ ಬಂತು, ಯೂಟ್ಯೂಬ್ ಅಪ್ಲೋಡ್ ಆಗಿದ್ದು ದುಬೈದಿಂದ ಆಯಿತು, ರಷ್ಯಾದಿಂದ ಆಯಿತು ಅಂತ ಹಿಂಗೆಲ್ಲ ಹೇಳ್ತಾ ಇದ್ದಾರೆ. ಸೊ ಆ ಯೂಟ್ಯೂಬ್ ಆಧಾರ ಇಟ್ಕೊಂಡು ಅವರು ಸಿಡಿ ರೆಡಿ ಮಾಡಿ ಮಾಧ್ಯಮ ಸ್ನೇಹಿತರಿಗೆಲ್ಲ ಕೊಟ್ಟರು. ಇದ್ರ ಬಗ್ಗೆ ಸಿಬಿಐ ಅಥವಾ ಸಿಒಡಿ ತನಿಖೆ ಆಗಬೇಕು. ಯಾಕಂದ್ರೆ ಯಾರೂ ಕಂಪ್ಲೇಂಟ್ ಕೊಡದ ಯಾರಂದ್ರೆ ಯಾರಿಗೆ ಅನ್ಯಾಯ ಆಗೈತೆ ಅಂತೇಳಿ ಹೇಳ್ತಾರೆ ಇವರು. ಆ ಯಾವ ಹುಡುಗಿ ಹೆಸರು ಇವರು ಮಾಧ್ಯಮಿಗೆ ಹೇಳಿಲ್ಲ, ಅದು ಎಲ್ಲಿ ಅವ್ರು ಯಾವ ಊರಂತ ಹೇಳಿಲ್ಲ. ಸೊ ಇವ್ರು ಬಂದ ಕೇಸ್ ನನಗೆ ಯಾರೋ ಬಂದರು, ಅವ್ರ ಸಂಬಂಧಿಕರು ಕಂಪ್ಲೇಂಟ್ ಕೊಟ್ಟಂತೇಳಿ ಆ ಕಂಪ್ಲೇಂಟ್ ತೊಗೊಂಡನ ರಾಂಗ್ ಮೊದಲು. ಯಾಕಂದ್ರೆ ಯಾರಿಗೆ ಇಫೆಕ್ಟ್ ಆಗಿದೆ ಅವ್ರು ಬಂದು ಕೊಡಬೇಕಾಗುತ್ತೆ. ಯಾರೋ ಮಧ್ಯದಲ್ಲಿ ಹಾದಿ ಬೀದಿಯಲ್ಲಿ ಬಂದವ್ರು ಕಂಪ್ಲೇಂಟ್ ಕೊಡೋದು ಭಾಳ ತಪ್ಪು. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗೆ ನಾನು ವಿನಂತಿ ಇಷ್ಟ ಮಾಡಿದ್ದೀನಿ, ಇದನ್ನು ದಯಮಾಡಿ ತಾವು ಸಿಬಿಐ ಅಥವಾ ಸಿಒಡಿಗೆ ತನಿಖೆ ಕೊಡಬೇಕು. ಯಾಕಂದರೆ ಸಿಡಿ ರಿಲೀಸ್ ಮಾಡಿದಂಥ ವ್ಯಕ್ತಿ ಯಾರು, ಅದ್ರ ಹಿಂದಿದ್ದಂಥ ಹುಡುಗಿ ಯಾರು, ಅವ್ರ ಫ್ಯಾಮಿಲಿ ಯಾರು, ಮತ್ತು ಅದರ ಹಿಂದಿರುವಂಥ ಪ್ರಭಾವಿ ರಾಜಕಾರಣಿಗಳು ಯಾರ್ದಾರು, ಇದು ರಾಜ್ಯದ ಜನತೆಗೆ ಗೊತ್ತಾಗಬೇಕು, ಎನ್ಕ್ವೈರಿ ಆಗಬೇಕು. ಅಕಸ್ಮಾತ್ ರಮೇಶ್ ಜಾರಕಿಹೊಳಿ ಏನಾದ್ರು ತಪ್ಪೈತೆ ಅಂತೇಳಿ ಗೊತ್ತಾದ್ರೆ ರಮೇಶ್ ಜಾರಕಿಹೊಳಿ ರಾಜ್ಯದ ಜನತೆ ಕೈ ಮುಗಿದು ನಿವೃತ್ತಿ ಆಗತ್ತೆ ನಾನೇ ಹೇಳ್ತೀನಿ, ಅವ್ರಿಗೆ ಸಲಹೆ ಕೊಡ್ತೀನಿ. ಅಕಸ್ಮಾತ್ ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಯಾರಿದರಿಂದ ಇದಲ್ಲ ಅವ್ರನ್ನ ಕಾನೂನು ಪ್ರಕಾರ ಜೈಲಿಗೆ ಹಾಕಬೇಕಂತೇಳಿ ನಾವು ವಿನಂತಿ ಮಾಡ್ಕೋತೀವಿ. ತನಿಖೆ ಆಗಬೇಕು. ಅದಕ್ಕೋಸ್ಕರ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ನಾನು ಭೇಟಿ ಆದೆ. ರಮೇಶ್ ಜಾರಕಿಹೊಳಿ ಅವರು ಯಾಕಂದ್ರೆ ಬೇರೆ ಕಡೆ ಹೋಗಿದ್ದಾರೆ, ಮಧ್ಯಾಹ್ನ ಮೇಲೆ ಅವರು ಬಂದು ಮುಖ್ಯಮಂತ್ರಿಗೆ ಭೇಟಿ ಆಗ್ತಾರೆ. ಯಾಕಂದ್ರೆ ನಾನು ಸಿಡಿ ನೀನು ನೋಡಿದೆ, ಯಾಕಂದರೆ ಕೆಲವೊಂದು ಫೇಸ್ ಟೈಮ್ ವಿಡಿಯೋ ಕಾಲ್ ಮಾತಾಡಿದ್ದಿದೆ, ಕೆಲವೊಂದು ಆಡಿಟ್ ಮಾಡಿದ್ದಾರೆ ಅಂದ್ರೆ ಲಿಂಕ್ ಮಾಡಿದ್ದಾರೆ, ಅವ್ನು ಕಟ್ ಮಾಡಿ ಲಿಂಕ್ ಮಾಡಿದ್ದಾರೆ. ಅದಕ್ಕೆ ಇದು ಎನ್ಕ್ವೈರಿ ಆದರೆ ನಿಜವಾದ ಗೊತ್ತಾಗಿದೆ, ಸಿಡಿ ಒರಿಜಿನಲ್ ಇದೆಯೋ ಫೇಕ್ ಮಾಡಿದ್ರೆ ಗೊತ್ತಿದೆ. ಈ ಥರ ಪ್ರತಿಯೊಬ್ಬರಿಗೆಲ್ಲ ಫೇಕ್ ಮಾಡ್ಕೊತ ಹೋದರೆ ಇಡೀ ಎಲ್ಲ ರಾಜಕಾರಣಿಗಳು ನಾವು ಮನೆಗೆ ಹೋಗಬೇಕಾಗುತ್ತೆ. ಯಾಕಂದರೆ ಈ ರಾಜಕಾರಣ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಸಿಬಿಐ ಸಿಒಡಿ ತನಿಖೆ ಆದರೆ ಮುಂದಿನ ದಿನಮಾನದಲ್ಲಿ ಒಳ್ಳೇದಾಗುತ್ತೆ. ಒಂದ್ ಕಡೆ ಬಾಲಚಂದ್ರ ಜಾರಕಿಹೊಳಿ ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಇಲ್ಲ ಇದು ಸಿಬಿಐ ತನಿಖೆ ಆಗ್ಬೇಕು, ಇಲ್ಲ ಅಂದ್ರೆ ಸಿಒಡಿ ತನಿಖೆ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡ್ತಾರೆ ನೋಡ್ಬೇಕು. ಇನ್ನ ವಿಪಕ್ಷಗಳಿಗೆ ಮಾತ್ರ ಅಸ್ತ್ರ ಅಲ್ಲ ಇದು. ಬಿಜೆಪಿಯಲ್ಲಿ ಬಿಜೆಪಿ ಪಕ್ಷದ ನಾಯಕರು, ಕೆಲವು ನಾಯಕರ ವಿರುದ್ಧನೇ ಅಸಮಾಧಾನಗೊಂಡಿರುವಂತವರು ಸಾಕಷ್ಟು ಜನ ಇದ್ದಾರೆ. ಸೊ ಅವರಿಗೂ ಕೂಡ ಒಂದು ರೀತಿಯಾದಂತಹ ಅಸ್ತ್ರ. ಇಂಥವ್ರನ್ನೆಲ್ಲ ಯಾಕ್ರೆ ಇಟ್ಕೊಳ್ತೀರಾ, ಸಚಿವ ಸ್ಥಾನ ಇಂಥವ್ರಿಗೆಲ್ಲ ಯಾಕ್ರೆ ಕೊಡ್ತೀರಾ, ಇದು ಪಕ್ಷಕ್ಕೆ ಮುಜುಗರ ಆಗುವಂಥದ್ದು ಅಂತ ಪ್ರಶ್ನೆಯನ್ನ ಮಾಡೇ ಮಾಡ್ತಾರೆ. ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ, ನಾವು ಹೇಗೆ ಫೇಸ್ ಮಾಡಿ ಸಚಿವರನ್ನಾಗಿ ಇಟ್ಕೊಂಡ್ಬಿಟ್ರೆ, ಅವರು ಸತ್ಯ ಆಗಿದ್ರೆ, ಅವರು ಫೇಕ್ ವಿಡಿಯೋನೇ ಆಗಿದ್ದಿದ್ರೆ ತನಿಖೆ ಆಗ್ಲಿ, ಅದಾದ್ಮೇಲೆ ಬೇಕಿದ್ರೆ ಅವ್ರ ಅಧಿಕಾರವನ್ನು ವಹಿಸ್ಕೊಳ್ಳಿ ಅಂತ ಈ ರೀತಿಯಾಗಿ ಆಗ್ರಹಿಸ್ತಾರೆ ಕೆಲವು ಬಿಜೆಪಿ ಅವರು. ಇದನ್ನು ಸಿಒಡಿ ತನಿಖೆ ಮಾಡಿ ಇದನ್ನು ಎನ್ಕ್ವೈರಿ ಆದ ನಂತರ ರಮೇಶ್ ಜಾರಕಿಹೊಳಿ ತಪ್ಪು ಮಾಡಿದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ, ಮಾಡೋದಿಲ್ಲ ಅಂದರೆ ಯಾರಿದ್ರ ಪ್ರಭಾವಿಗಳು ಯಾರಿದ್ರ ಹಿಂದದಲ್ಲ ಎನ್ಕ್ವೈರಿ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದು ಹೇಳ್ತಾರೆ. ಯಾಕೆ ಹೇಳ್ತೀನಿ ಅಂದರೆ ಸರ್, ಹಿಂದೆ ಮೈತ್ರಿ ಸರ್ಕಾರ ಕೆಡದಂಥ ರಮೇಶ್ ಜಾರಕಿಹೊಳಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ರು. ಈಗ ಪ್ರಮುಖವಾಗಿ ಬಿಜೆಪಿಲಿ ಕೂಡ ಪ್ರಭಾವಿತವಾದಂಥ ನಾಯಕವಾಗಿ ಬೆಳ್ತಾ ಇದ್ರು. ಇಲ್ಲ ಒಂದು ಕಡೆ ಇವ್ರನ್ನ ಮಣಿಸಲು ಈ ರೀತಿಯಾದ ತಂತ್ರವನ್ನು ಮಾಡಿದ್ರೆ ಬಿಜೆಪಿಲಿ ಅನ್ನುವಂಥದ್ದು ನೋಡಿ. ನಮ್ಮ ಬಿಜೆಪಿಯಲ್ಲಿ ಯಾರೂ ಆ ಥರ ಯೋಚನೆ ಮಾಡಿಲ್ಲ. ಸೊ ಅದಕ್ಕೋಸ್ಕರ ತನಿಖೆ ಆಗಿ
ತನಿಖೆ ವರದಿ ಬಂದ ನಂತರ ಎಲ್ಲ ಗೊತ್ತಾಗುತ್ತೆ. ಅದಕ್ಕೆ ಆದಷ್ಟು ತನಿಖೆಯನ್ನು ಮುಖ್ಯಮಂತ್ರಿ ಒಂದು ತಿಂಗಳಲ್ಲಿ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ. ಒಂದು ತಿಂಗಳಲ್ಲಿ ಮಾಡಲಿ, ರಿಪೋರ್ಟ್ ಬರಲಿ, ತಪ್ಪು ಮಾಡಿದವ್ರು ಯಾರಿದ್ರು ಅವ್ರ ಮ್ಯಾಗೆ ಶಿಕ್ಷೆ ಆಗಲಿ, ರಮೇಶ್ ಮಾಡಿದ್ರೆ ಅವ್ರ ಮ್ಯಾಗೆ ಆಗಲಿ, ಮಾಡಿಲ್ಲ ಅವ್ರ ಮ್ಯಾಗೆ ಆಗಲಿ. ಅದಕ್ಕೋಸ್ಕರ ನಾವು ಲೀಗಲ್ ಟೀಮ್ ಜೊತೆ ಈಗ ಮಾತಾಡ್ತಾ ಇದ್ದೀವಿ. ನಾವು ಎಲ್ಲ ಭಾಳ ಜನ ಶಾಸಕರು ಸೇರಿ ರಮೇಶ್ ಜಾರಕಿಹೊಳಿಗೆ ರಾಜೀನಾಮೆ ಕೊಡಬಾರ್ದು ನಾವು ಒತ್ತಾಯ ಮಾಡ್ತೀವಿ. ಹಿಂದೆ ಮೇಟಿ ಪ್ರಕರಣ ಬಂದಂಥ ಸಂದರ್ಭದಲ್ಲಿ ಬಿಜೆಪಿ ಆಗ್ರಹ ಮಾಡಿತ್ತು ರಾಜೀನಾಮೆಗೆ. ಈಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರೆ ರಮೇಶ್ ಜಾರಕಿಹೊಳಿ ಅನ್ನೋಂಥದ್ದು. ಕೇಳಿ, ಮೇಟಿ ಪ್ರಕರಣದಲ್ಲಿ ಆ ಮಹಿಳೆ ಬಂದು ನೇರವಾಗಿ ಕಂಪ್ಲೇಂಟ್ ಕೊಟ್ಟು ನನಗೆ ಅನ್ಯಾಯ ಆಗಿದೆ ಅಂತಂದರು. ಇಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಮಹಿಳೆ ಬಂದಿದ್ದಾಳೆ, ಅವ್ರ ಊರಲ್ಲಿ ಏನು ಬೇಕಲ್ಲ ರೀ. ಸುಮ್ಮನೆ ಯಾರೋ ಈ ಥರ ಫೇಕ್ ಮಾಡಿದ್ರೆ ನಾಳೆ ಅಸೆಂಬ್ಲಿ ಒಳಗೆ ಎಷ್ಟು ಜನ ಇದ್ದಲ್ಲ ಎಲ್ಲರ ಮ್ಯಾಗೆ ಅಪವಾದ ಬರುತ್ತೆ. ನಾವೆಲ್ಲರ ಮನೆಗೆ ಹೋಗ್ಬೇಕಾಗುತ್ತೆ. ದಯಮಾಡಿ ಆ ಥರ ಮಾಧ್ಯಮಕ್ಕೆ ವಿನಂತಿ ಮಾಡ್ಕೋತೀನಿ. ಎನ್ಕ್ವೈರಿ ಆಗಲಿ, ವರದಿ ಬಂದ ನಂತರ ಯಾರು ತಪ್ಪ ಅವ್ರ ಮ್ಯಾಗೆ ಆಕ್ಷನ್ ತಗೋದು. ಈಗ ಮಹಿಳೆ ದೂರು ಕೊಟ್ಟರೆ ರಾಜೀನಾಮೆಗೆ ಬಗ್ಗೆ ನಿರ್ಧಾರ ಮಾಡ್ತಾರ ಅನ್ನೋದು. ಮಹಿಳೆ ಬಂದು ಹೇಳಬೇಕು, ಮಾಡಬೇಕು. ಅನ್ಯಾಯ ಆದಾಗ ಡೆಫಿನೆಟಾಗಿ ಅವಾಗ ಗೌರ್ಮೆಂಟ್ ಆಕ್ಷನ್ ತಗೋತಾರೆ. ಅಲ್ಲ, ಆ ಥರ ಇದ್ದಾಗ ಬಂದು ಕಂಪ್ಲೇಂಟ್ ನಿಜ ಆಗೈತೆ ಅಂತ ಹೇಳಿದಾಗ ಪ್ರೂವ್ ಆಯ್ತು ಅಂದ್ರೆ ಕೊಡಲೇಬೇಕಾಗುತ್ತೆ. ಸೊ ಅವಾಗೆಲ್ಲ ನಾವು ಹೆಂಗೆ ಸಪೋರ್ಟ್ ಮಾಡೋಕ್ಕಾಗುತ್ತೆ. ಈಗ ಈ ಪ್ರಕರಣದ ಬಗ್ಗೆ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ? ರಮೇಶ್ ಜಾರಕಿಹೊಳಿ ಮುಂದಿನ ನಿರ್ಧಾರ ಏನು ಅನ್ನುವಂಥದ್ದು ನೋಡೋಣ. ಮಧ್ಯಾಹ್ನ ಭೇಟಿ ಆಗ್ತಾನೆ ರಮೇಶ್ ಅವ್ರಿಗೆ. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ? ಇಲ್ಲ, ಅದು ನಾನು ಎನ್ಕ್ವೈರಿ ಮಾಡ್ರಿ ಅಂತ ಅಷ್ಟೇ ಹೇಳಕ್ಕೆ ಬಂದಿದ್ದೆ. ಮುಖ್ಯಮಂತ್ರಿಗಳು ಏನು ಭರವಸೆ ಕೊಟ್ಟಿದ್ದಾರೆ? ಈಗ ನೋಡೋಣ, ಸಾಯಂಕಾಲದಾಗ ಎಲ್ಲರಿಗೂ ಮಾತಾಡಿ ಆಮೇಲೆ ಹೇಳ್ತು ಅಂದಾರ. ಓಕೆ. ಇದಿಷ್ಟು ಬಾಲಚಂದ್ರ ಜಾರಕಿಹೊಳಿ ಅವರು ಮಾತಾಗಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಏನಂತಂದ್ರೆ ಸಂತ್ರಸ್ತ ಮಹಿಳೆ ಏನು ಮೇಟಿ ಹಿಂದೆ ಪ್ರಕರಣ ಬಂದಂಥ ಸಂದರ್ಭದಲ್ಲಿ ದೂರು ಕೊಟ್ಟಿದ್ರು, ಆಗ ರಾಜೀನಾಮೆ ಕೊಟ್ಟಿದ್ರು. ತನಿಖೆ ಆದಂಥ ಬಳಿಕವಾಗಿ ಈಗ ಯಾರು ಕೂಡ ಈಗ ರಮೇಶ್ ಜಾರಕಿಹೊಳಿ ಜೊತೆಗೆ ಇರುವಂತಹ ಮಹಿಳೆ ಯಾರು ಅಂತಾನೆ ಗೊತ್ತಿಲ್ಲ, ಅವ್ರು ಇನ್ನೂ ಕೂಡ ದೂರು ಕೊಟ್ಟಿಲ್ಲ. ಈಗ ಈ ದೂರು ಕೊಡದೇ ಇರೋ ಕಾರಣಕ್ಕೋಸ್ಕರವಾಗಿ ಈಗ ರಾಜೀನಾಮೆ ಪಡೆಯುವಂಥ ಅವಶ್ಯಕತೆ ಇಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅವರೇನಾದ್ರೂ ದೂರು ಕೊಟ್ಟರೆ ಆ ಮಹಿಳೆ ರಾಜೀನಾಮೆ ಬಗ್ಗೆ ತೀರ್ಮಾನವನ್ನು ಮಾಡೋಣ. ಈಗ ಸದ್ಯಕ್ಕಂತೂ ಮುಖ್ಯಮಂತ್ರಿಗಳ ಬಳಿ ಆಗ್ರಹ ಮಾಡಿದ್ದೇನೆ, CBI ಮತ್ತೆ CID ಬಗ್ಗೆ ಈ ಒಂದು ಪ್ರಕರಣ ಬಗ್ಗೆ ತನಿಖೆ ಆಗಬೇಕು ಅನ್ನೋ ಮಾತನ್ನ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆಗೆ ಕೃಷ್ಣ GV, ನ್ಯೂಸ್ 18 ಕನ್ನಡ, ಬೆಂಗಳೂರು. ನೋಡ್ತಾ ಇದ್ದೀರಲ್ಲ, ರಮೇಶ್ ಜಾರಕಿಹೊಳಿ ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅವರು ತನ್ನ ಅಣ್ಣನನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಯಾಕ್ರಿ ರಾಜೀನಾಮೆ ಕೊಡಬೇಕು? ಅವ್ರೇನ್ ತಪ್ಪು ಮಾಡಿಲ್ಲ, ಫೇಕ್ ವಿಡಿಯೋ ಇದು. ಈ ರೀತಿಯಾಗಿ ಮಾಡ್ತಾ ಹೋದ್ರೆ ಎಲ್ಲರೂ ಕೂಡ ನಾವು ಎಲ್ಲ ಮನೇಲಿ ಇರಬೇಕಾಗುತ್ತೆ ಅಂತ ಬಾಲಚಂದ್ರ ಜಾರಕಿಹೊಳಿ ಅವರು ತಮ್ಮ ಅಣ್ಣನನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ರಾಜೀನಾಮೆ ಕೊಡಲ್ಲ, ನಾವು ಆಗ್ರಹಿಸ್ತೀವಿ ರಾಜೀನಾಮೆ ಕೊಡಬಾರ್ದು ಅಂತ. ಸಾಕಷ್ಟು ಶಾಸಕರ ಬೆಂಬಲ ಕೂಡ ನಮ್ಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ರೀತಿಯಾದಂತ ಒತ್ತಡ. ಮುಖ್ಯಮಂತ್ರಿಗಳು ಎಲ್ಲಿ ರಾಜೀನಾಮೆಗೆ ಸೂಚನೆ ಕೊಡ್ತಾರೆ ಎನ್ನುವ ಒಂದು ಕಾರಣಕ್ಕೋಸ್ಕರ ಅದಕ್ಕೂ ಮುಂಚೆನೆ ಬಾಲಚಂದ್ರ ಜಾರಕಿಹೊಳಿ ಅವರು ಬಂದ್ಬಿಟ್ಟಿದ್ದಾರೆ. ಯಡಿಯೂರಪ್ಪನವ್ರ ನಿವಾಸಕ್ಕೆ ಬಂದು, ಸರ್ ಇದು ಫೇಕ್ ವಿಡಿಯೋ, ತನಿಖೆ ಆಗ್ಬೇಕು ಅಂತೆಲ್ಲ ಆಗ್ರಹಿಸ್ತಾ ಇದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಅವರು.